ಸರ್, ಈಗ ಬಿಜೆಪಿಯಲ್ಲಿ ಭಿನ್ನಮತಗಳು ದೊಡ್ಡ ಮಟ್ಟದಲ್ಲಿ ಗಲಾಟೆ ಕೂಡ ಕಾಣಾಗ್ತಿದೆ, ಹಾದಿ ಬೀದಿಯಲ್ಲಿ ಜಗಳಗಳಾಗ್ತಿದೆ ಅನ್ನೋದ್ರ ಬಗ್ಗೆ ವಿ ಸದಾನಂದ ಗೌಡರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ರೀತಿಯಾಗಿ ಹಾದಿ ಬೀದಿಯಲ್ಲಿ ಮಾತನಾಡೋ ಬದಲು ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಕೇಂದ್ರ ನಾಯಕರ ಜೊತೆ ಕೂತ್ಕೊಂಡು ಮಾತಾಡಿ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅನ್ನೋಂಥ ಕಿವಿ ಮಾತನ್ನು ಹೇಳಿದ್ದಾರೆ. ಹಾದಿ ಬೀದಿಯಲ್ಲಿ ಮಾತಾಡೋದಿಲ್ಲ, ಅದಕ್ಕೋಸ್ಕರ ನಾಯಕರ ಜೊತೆಲೇ ಮಾತಾಡ್ತೇವೆ. ಆದರೆ ಇದೆಲ್ಲ ಹಾದಿ ಬೀದಿ ಇದೆಲ್ಲ ಆಗುತ್ತಲ್ಲ, ಇದೆಲ್ಲ ನಾವೆಲ್ಲ ಏನಾದರೂ ಮಾತಾಡಬೇಕಾದ್ರೆ ನಮ್ಮ ಪಾರ್ಟಿ ಹಿರಿಯ ಜೊತೆಯಲ್ಲಿ, ನಮ್ಮ ಪಾರ್ಟಿ ರಾಷ್ಟ್ರೀಯ ಪ್ರಮುಖರ ಜೊತೆಯಲ್ಲಿ ಮಾತಾಡ್ತೇವೆ, ಸಮಸ್ಯೆ ಬೇಗ ಪರಿಹಾರ ಆಗುತ್ತೆ. ಅಂದ್ರೆ ಮಾತಾಡ್ಲಿ ಅಂತ ಬಿಟ್ಟಿದಾರ. ನೀವು ಹೇಳಿದ್ದೆಲ್ಲನೂ ಸಿದ್ಧಾಂತ ಮತ್ತೆ ಸರಿ ಇದೆ, ಆದರೆ ಏನಾಗ್ತಾ ಇದೆ ಅಂತ ನೀವು ಕರ್ನಾಟಕದಲ್ಲಿ ನೀವು ನೋಡಿದ್ರಲ್ಲ. ನಾನು ಹೇಳಿದೆಲ್ಲ, ಒಂದು ರಾಜಕೀಯ ಪಕ್ಷದಲ್ಲಿ ಹಲವು ಅಭಿಪ್ರಾಯ ಭೇದಗಳಿದ್ರೆ ಪಾರ್ಟಿಯ ಹಿರಿಯರು ಅದನ್ನೆಲ್ಲ ಕೂಡಿಸಿ ಸರಿ ಮಾಡ್ತಾರೆ ಅಂತೇಳಿ. ಎಷ್ಟು ವರ್ಷ ಬೇಕಾಗಿಲ್ಲ. ಶಿಸ್ತಿನ ಪಕ್ಷ ಅಂತ ಅನ್ನುವಂಥದ್ದು ಬಿಜೆಪಿ. ಈಗ ನೀವು ಹೇಳಿದ್ದನ್ನೇ ನಾನು ಹೇಳ್ತಾ ಇರೋದು. ಶಿಸ್ತಿನ ಪಕ್ಷ ಅಂತೇಳಿ ನಮ್ಮ ಪಕ್ಷವನ್ನು ನಾವು ಕರೆದುಕೊಂಡಿದ್ದೆವು. ಎಲ್ಲೋ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಿದ್ದು ಸತ್ಯ, ಅದನ್ನೆಲ್ಲವನ್ನು ಸರಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಾವು ಹೊಂದಿದ್ದೇವೆ. ಪದೇ ಯತ್ನಾಳ್ ಅವರು ಏನು ವಿಜಯೇಂದ್ರ ಅವರ ಬಗ್ಗೆ ಮಾತನಾಡ್ತಾ ಇರುವಂಥದ್ದು, ಅವ್ರ ವಿರುದ್ಧ ಮಾತನಾಡ್ತಾ ಇರುವಂಥದ್ದು, ಹೈಕಮಾಂಡ್ಗೆ ಈ ವಿಚಾರ ಗಮನಕ್ಕೆ ಬಂದಿಲ್ವಾ ಅನ್ನುವಂಥದ್ದು. ಪದೇ ನೀವು ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ಇದೇ ಉತ್ತರವನ್ನು ಕೊಡ್ತಾ ಇದ್ದೇವೆ. ನಮ್ಮ ಆಂತರಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಧನ್ಯವಾದ. ಸರ್, ಈಗ ಬಿಜೆಪಿಯಲ್ಲಿ ಭಿನ್ನಮತಗಳು ದೊಡ್ಡ ಮಟ್ಟದಲ್ಲಿ ಗಲಾಟೆ ಕೂಡ ಕಾಣಾಗ್ತಿದೆ, ಹಾದಿ ಬೀದಿಯಲ್ಲಿ ಜಗಳಗಳಾಗ್ತಿದೆ ಅನ್ನೋದ್ರ ಬಗ್ಗೆ ವಿ ಸದಾನಂದ ಗೌಡರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ರೀತಿಯಾಗಿ ಹಾದಿ ಬೀದಿಯಲ್ಲಿ ಮಾತನಾಡೋ ಬದಲು ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಕೇಂದ್ರ ನಾಯಕರ ಜೊತೆ ಕೂತ್ಕೊಂಡು ಮಾತಾಡಿ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅನ್ನೋಂಥ ಕಿವಿ ಮಾತನ್ನು ಹೇಳಿದ್ದಾರೆ. ಹಾದಿ ಬೀದಿಯಲ್ಲಿ ಮಾತಾಡೋದಿಲ್ಲ, ಅದಕ್ಕೋಸ್ಕರ ನಾಯಕರ ಜೊತೆಲೇ ಮಾತಾಡ್ತೇವೆ. ಆದರೆ ಇದೆಲ್ಲ ಹಾದಿ ಬೀದಿ ಇದೆಲ್ಲ ಆಗುತ್ತಲ್ಲ, ಇದೆಲ್ಲ ನಾವೆಲ್ಲ ಏನಾದರೂ ಮಾತಾಡಬೇಕಾದ್ರೆ ನಮ್ಮ ಪಾರ್ಟಿ ಹಿರಿಯ ಜೊತೆಯಲ್ಲಿ, ನಮ್ಮ ಪಾರ್ಟಿ ರಾಷ್ಟ್ರೀಯ ಪ್ರಮುಖರ ಜೊತೆಯಲ್ಲಿ ಮಾತಾಡ್ತೇವೆ, ಸಮಸ್ಯೆ ಬೇಗ ಪರಿಹಾರ ಆಗುತ್ತೆ. ಅಂದ್ರೆ ಮಾತಾಡ್ಲಿ ಅಂತ ಬಿಟ್ಟಿದಾರ. ನೀವು ಹೇಳಿದ್ದೆಲ್ಲನೂ ಸಿದ್ಧಾಂತ ಮತ್ತೆ ಸರಿ ಇದೆ, ಆದರೆ ಏನಾಗ್ತಾ ಇದೆ ಅಂತ ನೀವು ಕರ್ನಾಟಕದಲ್ಲಿ ನೀವು ನೋಡಿದ್ರಲ್ಲ. ನಾನು ಹೇಳಿದೆಲ್ಲ, ಒಂದು ರಾಜಕೀಯ ಪಕ್ಷದಲ್ಲಿ ಹಲವು ಅಭಿಪ್ರಾಯ ಭೇದಗಳಿದ್ರೆ ಪಾರ್ಟಿಯ ಹಿರಿಯರು ಅದನ್ನೆಲ್ಲ ಕೂಡಿಸಿ ಸರಿ ಮಾಡ್ತಾರೆ ಅಂತೇಳಿ. ಎಷ್ಟು ವರ್ಷ ಬೇಕಾಗಿಲ್ಲ. ಶಿಸ್ತಿನ ಪಕ್ಷ ಅಂತ ಅನ್ನುವಂಥದ್ದು ಬಿಜೆಪಿ. ಈಗ ನೀವು ಹೇಳಿದ್ದನ್ನೇ ನಾನು ಹೇಳ್ತಾ ಇರೋದು. ಶಿಸ್ತಿನ ಪಕ್ಷ ಅಂತೇಳಿ ನಮ್ಮ ಪಕ್ಷವನ್ನು ನಾವು ಕರೆದುಕೊಂಡಿದ್ದೆವು. ಎಲ್ಲೋ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಿದ್ದು ಸತ್ಯ, ಅದನ್ನೆಲ್ಲವನ್ನು ಸರಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಾವು ಹೊಂದಿದ್ದೇವೆ. ಪದೇ ಯತ್ನಾಳ್ ಅವರು ಏನು ವಿಜಯೇಂದ್ರ ಅವರ ಬಗ್ಗೆ ಮಾತನಾಡ್ತಾ ಇರುವಂಥದ್ದು, ಅವ್ರ ವಿರುದ್ಧ ಮಾತನಾಡ್ತಾ ಇರುವಂಥದ್ದು, ಹೈಕಮಾಂಡ್ಗೆ ಈ ವಿಚಾರ ಗಮನಕ್ಕೆ ಬಂದಿಲ್ವಾ ಅನ್ನುವಂಥದ್ದು. ಪದೇ ನೀವು ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ಇದೇ ಉತ್ತರವನ್ನು ಕೊಡ್ತಾ ಇದ್ದೇವೆ. ನಮ್ಮ ಆಂತರಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಧನ್ಯವಾದ.